ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಂತ ಯತ್ನಾಳ್ಗೆ ಮತ್ತೆ ಈಗ ಪ್ರಚಾರಕ್ಕೆ ಸ್ವಾಗತ ಕೋರ್ತಾ ಇರುವಂತದ್ದು ಈಗ ಮತ್ತಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇಲ್ಲಿ ವಿಜೇಂದ್ರ ಅವರ ಗೆಲುವಿಗಾಗಿ ಈ ಬ್ರಹ್ಮಾಸ್ತ್ರ ಪ್ರಯೋಗ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಶಾಸಕ ಯತ್ನಾಳ್ ಸಮರಕ್ಕೆ ಈಗ ಮಾಜಿ ಸಿಎಂ ಸಲಾಮೇಂದ್ರ ಉಪಚುನಾವಣೆಯಲ್ಲಿ ಹೊಸ ರಾಜಕೀಯ ಸಮೀಕರಣ ಈಗ ಶುರುವಾಗ್ತಾ ಇರುವಂತದ್ದು. ಹಗೆತನವನ್ನ ಮರೆತು ಯತ್ನಾಳ್ ಮತ್ತು ಬಿಎಸ್ವೈ ಇಬ್ಬರು ಒಂದಾದ್ರ ಎಂಬುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯತ್ನಾಳ್ ಅಬ್ಬರದ ಹಿಂದೆ ಇಲ್ಲಿ ಹೈಕಮಾಂಡ್ ಲೆಕ್ಕಾಚಾರವೇನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಯತ್ನಾಳ್ ಪ್ರಚಾರ ಸ್ವಾಗತಾರ್ಹವೆಂದ ಈಗ ಯಡಿಯೂರಪ್ಪ ಅವರು ಈ ರೀತಿಯಾಗಿ ಅವರನ್ನ ಸ್ವಾಗತಿಸಿದ್ದಾರೆ. ಇಲ್ಲಿ ಮಗನ ಭವಿಷ್ಯಕ್ಕಾಗಿ ಯತ್ನಾಳ್ಗೆ ಬಿಎಸ್ವೈ ಜೈ ಅಂದ್ರ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ವಿಜೇಂದ್ರ ಅವರ ಗೆಲುವಿಗಾಗಿ ಈ ರೀತಿಯಾಗಿ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಯಡಿಯೂರಪ್ಪ ಅವರು ಮಾಡ್ತಿದ್ದಾರೆ. ಈ ಒಂದು ಪ್ರಯೋಗವನ್ನ ಅನ್ನುವಂಥದ್ದು ಈಗ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಈ ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಈ ರೀತಿಯಾಗಿ ಅವರನ್ನ ಸ್ವಾಗತವನ್ನ ಕೋರ್ತಾ ಇರುವಂತದ್ದು, ಅವರನ್ನ ಒಳಗೆ ಬರೋದಕ್ಕೆ ಪ್ರಚಾರ ನಡೆಸೋದಕ್ಕೆ ಇವರು ಬಿಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲೇನೋ ಬೇರೆ ಪ್ಲಾನ್ಗಳು ನಡೆಸಲಾಗ್ತಾ ಇದೆ. ಬಿವೈ ವಿಜೇಂದ್ರ ಅವರ ಗೆಲುವಿಗಾಗಿ ಇದೆಲ್ಲ ನಡೀತಾ ಇರುವಂತದ್ದ ಈ ಬ್ರಹ್ಮಾಸ್ತ್ರ ಪ್ರಯೋಗ ಇದೇ ಕಾರಣದಿಂದ ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಈಗ ಯತ್ನಾಳ್ ನಡುವೆಯೂ ಕೂಡ ಪಕ್ಕಾ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಇಲ್ಲಿ ಯತ್ನಾಳ್ ಅವರು ಏನೋ ಪ್ಲಾನ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಕೆಲವೊಂದಿಷ್ಟು ಮೂಲಗಳು ಕೊಡ್ತಾ ಇದೆ. ಹೊಸ ಪಕ್ಷ ಕಟ್ಟುತ್ತೇನೆ ಅಂತ ಹೇಳಿ ಎಲ್ಲವನ್ನ ಹೇಳಿಕೊಂಡಿದ್ರು ಯತ್ನಾಳ್ ಅವರು. ಆದ್ರೆ ಯಾವುದೇ ಸಿದ್ಧತೆಗಳು ಇಲ್ಲಿ ನಡೀತಾ ಇಲ್ಲ. ಹಾಗಾದ್ರೆ ಈ ಎಲ್ಲ ಹೇಳಿಕೆಗಳನ್ನ ಯಾಕೆ ಯತ್ನಾಳ್ ಅವರು ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕಣ್ಣಿಗೆ ಹೀರೋ ಆಗೋದಕ್ಕೆ ಇಲ್ಲಿ ಯತ್ನಾಳ್ ಪ್ರಯತ್ನ ಮಾಡ್ತಿದ್ದಾರಾ? ಬಿಜೆಪಿ ಅವರನ್ನ ಇಂಪ್ರೆಸ್ ಮಾಡೋದಕ್ಕೆ, ಅವರ ಮುಂದೆ ದೊಡ್ಡವರಾಗೋದಕ್ಕೆ ಈ ಎಲ್ಲ ಮಾತುಗಳನ್ನ ಸ್ಟೇಟ್ಮೆಂಟ್ ಗಳನ್ನ ಯತ್ನಾಳ್ ಅವರು ನೀಡ್ತಿದ್ದಾರೆ. ಇಲ್ಲಿ ಯತ್ನಾಳ್ ಪ್ರಯತ್ನ ಸಕ್ಸಸ್ ಆದ್ರೆ ಹೈಕಮಾಂಡ್ ಖುಷ್ ಅಂತ ಕೂಡ ಹೇಳಲಾಗ್ತಾ ಇದೆ. ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ಯತ್ನಾಳ್ಗೂ ಕೂಡ ಕ್ರೆಡಿಟ್ ಸಿಗುತ್ತೆ. ಹಾಗಾಗಿ ಈ ಎಲ್ಲಾ ಪ್ರಯತ್ನಗಳು ಆಗ್ತಾ ಇರುವಂತದ್ದು. ಲಿಂಗಾಯತ ಸಮುದಾಯದ ಪ್ರಭಾವಿಯಾಗಲಿದ್ದಾರೆ ಯತ್ನಾಳ. ಈ ರೀತಿಯಾಗಿ ಎಲ್ಲಾ ತಂತ್ರಗಳನ್ನ ಹೂಡಿ ಇಲ್ಲಿ ಯಾವುದೇ ಸಿದ್ಧತೆ ಇಲ್ಲದಿದ್ರೂ ಕೂಡ ನಾನೊಂದು ಹೊಸ ಪಕ್ಷವನ್ನ ಕಟ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿ ಈಗ ಯಾವುದೇ ಸಿದ್ಧತೆ ಇಲ್ಲದೆ ಈ ರೀತಿಯಾಗಿ ಮಾಡಿರುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವರು ನೀಡಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈ ರೀತಿಯಾಗಿ ಯತ್ನಾಳ್ ಅವರು ಈ ರೀತಿಯಾಗಿ ಪಕ್ಕಾ ಪ್ಲಾನ್ ಗಳನ್ನ ಮಾಡ್ತಿದ್ದಾರಾ? ಹಾಗಾದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕವೂ ಈಗ ಮತ್ತೆ ಅವರಿಗೆ ಸ್ವಾಗತ ಕೋರ್ಲಾಗ್ತಾ ಇದೆ. ಹಾಗಾದ್ರೆ ಇವೆಲ್ಲವೂ ಕೂಡ ಬಿವೈ ವಿಜಯೇಂದ್ರ ಅವರ ಗೆಲುವಿಗೆ ಮಾಡ್ಲಾಗ್ತಾ ಇರುವಂತಹ ಪ್ಲಾನ್ ಎಂಬುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಇದರ ಬಗ್ಗೆ ಹೇಳೋದಾದ್ರೆ ಸುನೀತಿ, ಬಿಜೆಪಿಯಲ್ಲಿ ಯಡಿಯೂರಪ್ಪ ಮತ್ತು ಯತ್ನಾಳ್ ಇಬ್ಬರು ಸಹಿತ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ನಾಯಕರಾಗಿ ಗುರುತಿಸಿಕೊಂಡಂತವ್ರು. ಅದರಲ್ಲೂ ಇಬ್ಬರು ಇತ್ತೀಚಿನ ದಿನಗಳಲ್ಲಿ ಪರಸ್ಪರ ವಾಕ್ಸಮರ ನಡೆಸುವಂತಹ ಸಂದರ್ಭವನ್ನ ನಾವು ನೋಡಿದ್ದೀವಿ. ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗೋದಕ್ಕೂ ಕೂಡ ಕಾರಣ ಅವರ ಆ ಒಂದು ಹೇಳಿಕೆಗಳೇ ಕಾರಣ ಆಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ರು ಯತ್ನಾಳ್. ಆದ್ರೆ ಬರ್ತಾ ಬರ್ತಾ ಯತ್ನಾಳ್ ಅವರ ನಡೆ ನೋಡಿದಾಗ ಆಶ್ಚರ್ಯನ ಮೂಡಿಸುತ್ತೆ. ಕಾರಣ ಏನಂತಂದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಶಾಸಕರು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಅಂತಾದ್ರೆ ಇದ್ರ ಹಿಂದೆ ಖಂಡಿತ ಏನೋ ಒಂದು ಲೆಕ್ಕಾಚಾರ ಇದ್ದೇ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಇಲ್ಲಿ ಅದಕ್ಕೂ ಮುಂಚಿತವಾಗಿ ನೋಡೋದಾದ್ರೆ ಯಡಿಯೂರಪ್ಪನವರು ವಿಜೇಂದ್ರ ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಏನ್ ಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನ ಸ್ವಾಗತ ಮಾಡ್ತೀನಿ ನಾನು ಅನ್ನೋಂತ ಮಾತನ್ನ ಹೇಳ್ತಾರಲ್ಲ, ಇದು ಅಚ್ಚರಿಗೆ ಕಾರಣ ಆಗತ್ತೆ. ಯಾಕಂತಂದ್ರೆ ಯತ್ನಾಳ್ ಅವರು ಯಡಿಯೂರಪ್ಪನವ್ರ ನಡುವೆ ಅಂತ ಒಂದು ಒಳ್ಳೆ ಸಂಬಂಧ ಇಲ್ಲ. ಆದಾಗ್ಯೂ ಪಕ್ಷದ ಪರವಾಗಿ ಸ್ವಾಗತ ಮಾಡ್ತಾರೆ ಅಂದಾಗ ಪ್ರಚಾರ ಮಾಡೋದನ್ನ ಇದಕ್ಕೆ ಏನೋ ಒಂದು ಕಾರಣ ಇದೆ ಅನ್ನೋದು ಇಲ್ಲಿ ಕೂಡ ಸ್ಪಷ್ಟ ಆಗತ್ತೆ. ಅದ್ರ ಮೂಲ ಕಾರಣ ಏನು ಅಂತಂದ್ರೆ ವಿಜೇಂದ್ರ ಅವರಿಗೆ ಈ ಎರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಉಪಚುನಾವಣೆಯಲ್ಲಿ ಒಂದು ಕ್ಷೇತ್ರ ಸಿಕ್ತು ಅಂತಾದ್ರೆ ಗೆಲುವು ಸಿಕ್ತು ಅಂತಾದ್ರೆ ವಿಜೇಂದ್ರ ಅವರಿಗೆ ಇದು ಪ್ಲಸ್ ಆಗತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಸಹಿತ
ಹೋಗಿ ನಿಂತು ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡೂ ಕ್ಷೇತ್ರದಲ್ಲೂ ಸೋತ್ರೆ ವಿಜೇಂದ್ರ ಅವರ ವರ್ಚಸ್ಸಿಲ್ವಾ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಅವರ ಅಧ್ಯಕ್ಷತೆಯಲ್ಲಿ ಈಗ ಚುನಾವಣೆಯನ್ನ ಎದುರಿಸ್ತಾ ಇದೆ ಬಿಜೆಪಿ. ಹೀಗಾಗಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಗೆಲುವಾದ್ರೂ ಸಹಿತ ಅದು ಪ್ಲಸ್ ಆಗತ್ತೆ, ಮುಂದಿನ ದಿನಗಳಲ್ಲಿ ಅನುಕೂಲ ಆಗತ್ತೆ. ಹೈಕಮಾಂಡ್ ಎದುರುಗಡೆನೂ ಕೂಡ ಒಂದು ವರ್ಚಸ್ಸು ಉಳಿಯುತ್ತೆ ಅನ್ನೋ ಕಾರಣಕ್ಕಾಗಿ ಯಾರೆಲ್ಲ ಬೆಂಬಲ ಮಾಡ್ತಾರೋ ಅದನ್ನು ಸ್ವಾಗತ ಮಾಡೋದು. ಅದರಲ್ಲೂ ಯತ್ನಾಳ್ ಅವರ ಪ್ರಚಾರವನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಇದರ ಜೊತೆಯಲ್ಲಿ ಯತ್ನಾಳ್ ಅವರಿಗೂ ಕೂಡ ಇದು ಬೇಕಾಗಿತ್ತು. ವಾಪಸ್ ಬಿಜೆಪಿಗೆ ಬರೋದಕ್ಕೆ ಯತ್ನಿಸ್ತಾ ಇರುವಂತಹ ಯತ್ನಾಳ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನ ತೋರಿಸ್ಕೋಬೇಕಾಗಿದೆ. ಯಾಕಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ಸಹಿತ ಲಿಂಗಾಯತ ಸಮುದಾಯದ ಪ್ರಭಾವಿಗಳು ಇದ್ದಾರೆ. ಅಲ್ಲಿ ವೋಟರ್ಸ್ ಸಾಕಷ್ಟು ಇದ್ದಾರೆ. 50,000 ಮೇಲ್ಪಟ್ಟು ಇದೆ. ಒಂದ್ ಕಡೆಯಲ್ಲಿ 80,000 ಹತ್ರ ಇದೆ. ಹೀಗಾಗಿ ಅಲ್ಲಿ ಲಿಂಗಾಯತ ಸಮುದಾಯದವರು ಒಟ್ಟಾಗಿ ಬಿಜೆಪಿಯನ್ನ ಗೆಲ್ಲಿಸಿದ್ರು ಅಂತ ಆದ್ರೆ ವಿಜೇಂದ್ರ ಅವರಿಗೆ ಎಷ್ಟು ಕ್ರೆಡಿಟ್ ಸಿಗತ್ತೋ ಅಷ್ಟೇ ಮಟ್ಟದ ಕ್ರೆಡಿಟ್ ಇಲ್ಲಿ ಯತ್ನಾಳ್ ಅವರಿಗೂ ಕೂಡ ಸಿಗತ್ತೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ಅವ್ರನ್ನ ಗುಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೊಮ್ಮೆ ಇಲ್ಲ ಯತ್ನಾಳ್ ಅವ್ರನ್ನ ವಾಪಸ್ ಬಿಜೆಪಿ ಕರ್ಕೊಂಡ್ ಬಂದ್ರೆ ಬಿಜೆಪಿಗೆ ಪ್ಲಸ್ ಆಗತ್ತೆ ಅನ್ನೋದು ಅವರಿಗೂ ಕೂಡ ಮನವರಿಕೆ ಆಗತ್ತೆ. ಆ ಕಾರಣಕ್ಕಾಗಿ ಯತ್ನಾಳ್ ಅವರು ಸಹಿತ ತಮ್ಮ ವರ್ಚಸ್ಸನ್ನ ಅಥವಾ ತಮ್ಮ ಪ್ರಭಾವವನ್ನ ತೋರಿಸೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆಯಲ್ಲಿ ವಿಜೇಂದ್ರ ಅವರಿಗೂ ಯಡಿಯೂರಪ್ಪನವರಿಗೂ ಅಗತ್ಯವಾದಂತ ಸಂದರ್ಭ, ಯತ್ನಾಳ್ ಅವರಿಗೂ ಬೇಕಾದಂತ ಸಂದರ್ಭ. ಹೀಗಾಗಿ ಇಬ್ಬರೂ ಸಹಿತ ಪರಸ್ಪರ ರಾಜಕೀಯ ವೈಷಮ್ಯ ದ್ವೇಷ ಇದ್ರೂ ಸಹಿತ ಅದೆಲ್ಲವನ್ನು ಕೂಡ ದೂರ ಮಾಡಿ ಪ್ರಚಾರಕ್ಕೆ ಧುಮುಕಿರೋದು, ಅದನ್ನ ಸ್ವಾಗತಿಸಿರೋದು ನೋಡಿದ್ರೆ ರಾಜಕೀಯ ಪಡಸಾಲೆಯಲ್ಲಿ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸುನಿಧಿ, ಧನ್ಯವಾದಗಳು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.